ಸೀಸನ್ 11 ಎಲ್ಲರೂ ನೋಡಿದಿರಾ. ಆ ಸೀಸನ್ ಅಷ್ಟೊಂದು ಕ್ರಿಯೇಟಿವ್ ಆಗಿ ಬರೋದಕ್ಕೆ ಕಾರಣನೇ ಬಿಗ್ ಬಾಸ್ ತಂಡ ಅಂತ ಹೇಳ್ಬೋದು. ಕ್ರಿಯೇಟಿವ್ ಟೀಮ್ ಇಂದ ಹಿಡಿದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇಂದ ಹಿಡಿದು ಪ್ರತಿಯೊಬ್ರು ಅದಕ್ಕೆ ಕಾರಣ ಆಗಿರ್ತಾರೆ. ಯಾಕಂದ್ರೆ ಪ್ರತಿ ದಿನ ನಾವು ಪ್ರತಿ ಕ್ಷಣ ಅಲ್ಲಿ ಜೀವಿಸುವಾಗ ನಮಗೆ ಅನಿಸ್ತಾ ಇತ್ತು ಇಷ್ಟೊಂದು ಕ್ರಿಯೇಟಿವ್ ಆಗಿ ಒಂದು ದಿನಾನ ಅವರು ಪ್ಲಾನ್ ಮಾಡಕ್ ಸಾಧ್ಯನಾ ಅಂತ ಅನಿಸ್ತಾ ಇತ್ತು. ಸೊ ಅದೆಲ್ಲದಕ್ಕೂ ಕಾರಣ ನಮ್ಮ BBK ಟೀಮ್ ಅಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕ್ರಿಯೇಟಿವ್ ಟೀಮ್. ಸೊ ಅವ್ರಿಗೆ ತುಂಬಾ 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 ಥ್ಯಾಂಕ್ಸ್ ನಮ್ಮ ಅಷ್ಟು ದಿನಗಳನ್ನ ಮೆಮೊರಬಲ್ ಮಾಡಿದಕ್ಕೆ. ಅಂಡ್ ಸ್ಪೆಷಲಿ ಕಲರ್ಸ್ ಕನ್ನಡ ಈ ಒಂದು ಪ್ಲಾಟ್ಫಾರ್ಮ್ ನ ನನಗೆ ಕೊಟ್ಟಿದ್ದಕ್ಕೆ. ಯಾಕಂದ್ರೆ 5 ವರ್ಷಗಳ ಕಾಲ ಒಂದು ಸೀರಿಯಲ್ ನ ಮಾಡಿ ಕಲರ್ಸ್ ಇಂದ ಹೊರಗಡೆ ಬಂದಿದ್ದೆ. ಮತ್ತೆ ತವ್ರ ಮನೆಗೆ ವಾಪಸ್ ಬಂದಂಗೆ ಒಂದು ದೊಡ್ಡ ವೇದಿಕೆ ಕೊಟ್ಟು ನನಗೆ ಒಂದು ನನ್ನ ಟ್ಯಾಲೆಂಟ್ ನ ಪೋರ್ಟ್ರೇ ಮಾಡ್ಕೊಳ್ಳೋದಕ್ಕೆ ಒಂದು ದೊಡ್ಡ ವೇದಿಕೆ ಕೊಟ್ರಿ. ಅವರಿಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಮೊದಲನೇ ಸಿನಿಮಾದ ಆಡಿಯೋ ಲಾಂಚ್ ಮಾಡಿದವ್ರೆ ಅವರು. ಈಗ ಪ್ರತಿ ವಾರ ನಿಂತ್ಕೊಂಡು ಮೆಂಟರ್ ಮಾಡಿ ಸರಿ ತಪ್ಪುಗಳನ್ನ ಹೇಳಿ ತಿದ್ದಿದಂತ ಒಂದು ಮಹಾನ್ ವ್ಯಕ್ತಿ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನನ್ನ ಲೈಫಲ್ಲಿ ನಾನು ಮರೆಯಕ್ಕಾಗದೇ ಇರುವಂತ ತುಂಬಾ ದೊಡ್ಡ ವ್ಯಕ್ತಿಗಳಲ್ಲಿ ಸುದೀಪಣ್ಣ ಕೂಡ ಒಬ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ. ಕಲರ್ಸ್, BBK ಟೀಮ್ ಅಂಡ್ ಸುದೀಪ್ ಸರ್, ಥ್ಯಾಂಕ್ ಯು.